ಜಾನ್ವಿ ಅವರೇ, ಚಿನ್ನು ಮರಿ. ಬಂದ್ರ ನೀವು ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ ಗೊತ್ತಾ. ಎಷ್ಟು ಮಿಸ್ ಮಾಡ್ಕೊಂಡೆ ನಿನ್ನ. ನಾನು ಅಷ್ಟೇ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ. ಆದರೆ ಐ ಆಮ್ ಸಾರಿ ಆಯಿತಾ, ಕೆಲಸದ ಒತ್ತಡದಲ್ಲಿ ನಿಮಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ. ಮತ್ತೆ ಹೋಗಿದ್ದ ಕೆಲಸ ಏನಾಯ್ತು? ಜಾಗ ಇಷ್ಟ ಆಯ್ತಾ? ಚಿನ್ಮರಿ, ನಾನು ಅನ್ಕೊಂಡಿರೋ ಪ್ರಾಜೆಕ್ಟ್ಗೆ ಆ ಜಾಗ ಹೇಳು ಮಾಡಿಸ್ದಾಗಿದೆ. ಆಮೇಲೆ ಓನರ್ ಇದಾರಲ್ಲ, ಎಷ್ಟು ಸಿಂಪಲ್ಲು, ಎಷ್ಟು ಸರಳ. ನನ್ನ ಮನೆ ಕರ್ಕೊಂಡು ಹೋಗಿ ಅಡುಗೆ ಬೇರೆ ಮಾಡಿ ಊಟ ಹಾಕ್ಸಿದ್ರು. ಹೌದಾ? ಆಮೇಲೆ ಅಲ್ಲಿ ಅಡುಗೆ ಊಟ ಮಾಡೋದ್ನಲ್ಲ, ಅಲ್ಲಿ ಮಾಡಿದ ಕೈ ರುಚಿ ಸೇಮ್ ನಿಮ್ಮ ತಾಯಿ ಮಾಡಿದ ಕೈ ರುಚಿ ಇದ್ದ ಹಾಗೆ ಇತ್ತು. ಹೌದಾ? ಸರಳತೆ, ಸಿಂಪ್ಲಿಸಿಟಿ ಎಲ್ಲ ನೋಡ್ತಾ ಇದ್ರೆ ಸೇಮ್ ಅತ್ತೇನೆ. ಹೋ, ಅದನ್ನ ಅವ್ರಿಗೆ ಹೇಳ್ಬೇಕಿತ್ತು. ಹೇಳ್ದೆ ಇರ್ತೀನಾ? ನೋಡಿ, ನೀವು ಮಾಡೋ ಕೈ ರುಚಿನೋ ನಮ್ಮ ಅತ್ತೆ ಮಾಡೋ ಕೈ ರುಚಿನೋ ಸೇಮ್ ಟು ಸೇಮ್ ಅಂತ ಹೇಳಿದೆ. ಅವರು ತುಂಬಾ ಖುಷಿ ಪಟ್ರು. ಒಟ್ನಲ್ಲಿ ಒಳ್ಳೆ ಜಾಗನೇ ಹುಡುಕಿದ್ರಲ್ಲ. ಯಾವಾಗ್ಲೂ ದೇವರು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯವ್ರನ್ನೇ ಜೊತೆ ಕೊಡ್ತಾನೆ ಅಂತ ಕೇಳಿದ್ದೆ. ಇವಾಗ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಓನರು ಬಿಸ್ನೆಸ್ ಬಗ್ಗೆ ಏನು ಮಾತಾಡಲಿಲ್ಲ. ಒಂದು ಕಂಡೀಷನ್ ಮಾತ್ರ ಹಾಕಿದ್ರು. ಏನು? ಇಲ್ಲಿ ಸ್ಮಾರ್ಟ್ ಸಿಟಿ ಕಟ್ತಿರಲ್ಲ, ಅದರಲ್ಲಿ ಬರೀ ನಮ್ಮೂರಿನ ಹುಡುಗರಿಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅಂತ ಹೇಳಿದ್ರು. ನನಗೂ ಬೇಕಾಗಿದ್ದ ಅದೇ ತಾನೇ. ಹ್ಞೂ ಅಂತ ಖುಷಿಯಾಗಿ ಹೇಳಿ ಬಂದಿದ್ದೀನಿ. ಸದ್ಯ ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ನಾನೆಲ್ಲ ಇನ್ನೊಂದ್ಸತಿ ಹೋಗ್ಬೇಕಾಗುತ್ತೇನೋ ಜಾಗ ನೋಡ್ಕೊಂಡು ಬರಕ್ಕೆ ಅನ್ಕೊಂಡಿದ್ದೆ. ಇನ್ನೇನು, ಡಾಕ್ಯುಮೆಂಟ್ಸ್ ಕಳಿಸ್ತಾರೆ, ಚೆಕ್ ಮಾಡೋದು, ಮುಂದಿನ ಕೆಲಸ ಶುರು ಮಾಡೋದಷ್ಟೇ. ಸರಿ ಸರಿ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ದೀರಾ ಅಲ್ವಾ? ಬನ್ನಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೇನೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ಹಸುವಾಗಿದೆ ಅನ್ನೋದು ಮರ್ತು ಹೋಗುತ್ತೆ ನೋಡಿ. ಇವತ್ತು ಬೆಳಗ್ಗೆ ನೀವು ನನ್ನ ನಗ್ನಗ್ತಾ ಕಳಿಸ್ಕೊಟ್ರಿ ತಾನೆ, ಅದಕ್ಕೆ ನೋಡಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆದ್ವು. ನೀವು ನನ್ನ ಜೀವನ ದಾರಿದೀಪ ಜಾನ್ವಿ ಅವರೇ. ಅದೇ ಮತ್ತೆ, ಇದ್ಯಾವುದು ನನ್ನಿಂದ ಆಗಿತ್ತಲ್ಲ, ನಿಮ್ಗೆ ಕೆಲ್ಸದ ಮೇಲಿರೋ ಶ್ರದ್ಧೆಯಿಂದ ಇಷ್ಟೆಲ್ಲ ಆಗಿತ್ತು. ಇದಕ್ಕೆಲ್ಲ ಕ್ರೆಡಿಟು ದೇವರಿಗೆ ಹೋಗ್ಬೇಕು. ನೀವು ಹೋಗಿ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ. ಸರಿ ಸರಿ, ಊಟ ಬಡಿಸ್ತೀನಿ. ಏನು ಅಡುಗೆ? ಬರ್ತೀರಲ್ಲ ಗೊತ್ತಾಗುತ್ತೆ. ಇಷ್ಟು ದಿನ ಸುಮ್ಮನೆ ಇದ್ರು, ಈಗ ಮತ್ತೆ ಶುರು ಹಚ್ಕೊಂಡಿದ್ದಾರೆ. ಮದುವೆ ಮನೆ ಕಟ್ಸೋದಕ್ಕೆ ದುಡ್ಡು ಹೊಂದೋದಕ್ಕೆ ಆಗ್ತಿಲ್ಲ, ಇನ್ನು ಮದುವೆಗೆ ಎಲ್ಲಿಂದ ಅಂತ ತರೋದು? ನೀವು ಹೇಳೋದು ನೋಡಿದ್ರೆ ಮದುವೆಗೆ ಎಲ್ಲ ದುಡ್ಡನ್ನು ನೀವೇ ನಿಮ್ಮ ಕೈಯಾರ ಹಾಕ್ಕೊಂಡು ಅವಳು ಮದುವೆ ಮಾಡಿಸ್ತಿದ್ರೇನೋ ಅನ್ನೋ ಹಾಗಿದೆ. ನಿನಗೇನೇ ಗೊತ್ತು, ಒಂದೊಂದು ರೂಪಾಯಿ ಕೂಡಿಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಯಾಕ್ರಿ ಯಾವಾಗ ನೋಡಿದ್ರು ದುಡ್ಡು 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 ಅಂತಿರ್ತೀರ? ಪಾಪ ಭಾವನಾ, ಅವಳು ನಿಮ್ಮ ತಂಗಿ ಅಲ್ವೇನ್ರಿ? ಅವಳಿಗೂ ವಯಸ್ಸಾಗ್ತಾ ಇದೆ. ಒಂದು ಒಳ್ಳೆ ಹುಡುಗ ಸಿಕ್ಕು, ಒಂದು ಒಳ್ಳೆ ಮನೇಲಿ ಆಶ್ರಯ ಸಿಕ್ಕು, ಅವಳು ಹೋಗಿ ಚೆನ್ನಾಗಿರ್ಲಿ ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಯಾವಾಗ ನೋಡಿದ್ರು ಬರೀ ಖರ್ಚು 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 ಅಂತಿರ್ತೀರಪ್ಪ. ನೀನು ಈ ಮನೆ ಮಹಾನ್ ಸೊಸೆ, ಗಂಡನ್ ಬಿಟ್ಟು ಮನೆಯವ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ಯಾ ನೀನು. ಒಳ್ಳೆ ಮನ್ಸಿರೋರ್ಗೆ ಹಾಗೆ, ಮನೇಲಿರೋರು ಎಲ್ಲರೂ ಚೆನ್ನಾಗಿರ್ಲಿ ಅಂತಲೇ ಅನಿಸ್ತಾ ಇರುತ್ತೆ. ಏನ? ಏನಿಲ್ಲ, ಮನೆ ಕೆಲಸ ಎಲ್ಲಿವರೆಗೂ ಬಂತು ಅಂತ ಕೇಳಿದೆ. ಅದೊಂದು ದೊಡ್ಡ ತಲೆನೋವಾಗಿದೆ ಕಣೆ ಆ ಮೇಸ್ತ್ರಿದು. ಎಷ್ಟು ಮೆಟೀರಿಯಲ್ ಕೊಟ್ಟರು ಸಾಕಾಗಲ್ಲ ಅಂತಿದ್ದಾನೆ. ಅವನೇನು ಮನೆ ಕಟ್ಸ್ತಿದಾನ ಇಲ್ಲ ಮೈಸೂರು ಪ್ಯಾಲೇಸ್ ಕಟ್ಸ್ತಿದ್ದಾನ? ಸರಿ ಹೋಯ್ತು, ಹಾಗಿದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮೇಸ್ತ್ರಿನೇ ಬದಲಾಯಿಸ್ಬಿಡ್ತೀರಾ? ಮೇಸ್ತ್ರಿನ ಬದಲಾಯಿಸೋಕ್ಕಾಗಲ್ಲ ಕಣೆ, ಎಲ್ಲರಿಗಿಂತ ಇವನೇ ಕಮ್ಮಿಗೆ ಸಿಗೋದು. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಏನಪ್ಪ ಅದು? ಈ ಮೇಸ್ತ್ರಿ ಮೆಟೀರಿಯಲ್ಸ್ ತಂದು ಹಾಕ್ತಾನಲ್ಲ, ಅವನು ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾನೆ, ಯಾವುದಕ್ಕೆ ಹಾಕ್ತಾನೆ, ಎಷ್ಟೆಲ್ಲ ಕಂತ್ರಿ ಕೆಲಸ ಮಾಡ್ತಾನೆ ಅಂತ ನೋಡ್ಕೊಳ್ಳೋದಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಇಡಬೇಕು ಅಂತಿದ್ದೀನಿ. ಸರಿ ಹೋಯ್ತು, ಆ ಸೆಕ್ಯೂರಿಟಿ ಗಾರ್ಡಿನ ಪುಕ್ಷಟೆ ಬರ್ತಾನ? ಅವನಿಗೂ ಸಂಬಳ ಕೊಡಬೇಕು ತಾನೆ? ಕೊಡಲೇಬೇಕು, ಅವನೇ ನಿಮ್ಮ ಚಿಕ್ಕಪ್ಪನ ಮಗನ. ಇರೋದ್ರಲ್ಲೇ ಯಾವನೋ ಕಮ್ಮಿ ಅಂತಂದು ಹಾಕೋಣ ಅಂತಿದ್ದೀನಿ. ಏನೋ ಒಂದು ಮಾಡಿ. ಮನೇಲಿ ಎಲ್ರಿಗೂ ಮದುವೆ ಚಿಂತೆ ಆದರೆ ಇವ್ರಿಗೆ ಮಾತ್ರ ಬರೀ ಮನೆ ಮನೆ ಮನೆ. ಏನ ಹುಡುಕ್ತಾ ಇದೆಯಾ? ಏನೂ ಇಲ್ಲ, ತುಂಬ ಲೇಟ್ ಆಯಿತು. ಚಿರು ಇನ್ನು ಟಿವಿನೇ ನೋಡ್ತಾ ಇದ್ದಾನೆ, ಹೋಗಿ ಕರ್ಕೊಂಬನ್ನಿ. ನೀನು ಕರ್ಕೊಂಬರ್ರಿ, ಬೇರೆ ಕೆಲಸ ಇದೆ ಮಾಡ್ಬಿಡ್ಲಿ ಹೇಳಕ್ಕೆ. ಇನ್ನೇನು ಕೆಲಸ ಇರುತ್ತೆ ನಿಮಗೆ? 1 ರೂಪಾಯಿ ಚಾಕ್ಲೇಟ್ ತಿಂದೆ, 5 ರೂಪಾಯಿ ಪೆನ್ ತೊಗೊಂಡೆ, ಅದನ್ನು ಬರೆಯತ್ತಾನೆ. ಬೇಬಿ, ಇವತ್ತು EMI ಪೇ ಮಾಡೋಕ್ಕೆ ಲಾಸ್ಟ್ ಡೇ. ಪೇ ಮಾಡಿದ್ಯಾ? ನಿನ್ನೆ ಕೇಳ್ತಿರೋದು. EMI ಪೇ ಮಾಡಿದ್ಯಾ? EMI ಅದು ಇವತ್ತು. ಏನದು ಇದು? ಯಾಕೆ ಪೇ ಮಾಡಿಲ್ಲ? ಅದೇ ಇವತ್ತು ಲಾಸ್ಟ್.
ಕೇಳ್ದಾಗೆಲ್ಲ ಬಿಸ್ನೆಸ್ ಚೆನ್ನಾಗಾಗ್ತಿದೆ, ಕಸ್ಟಮರ್ಸು ಬರ್ತಿದ್ದಾರೆ ಅಂದ್ರೆ ತಾನೆ. ಮತ್ತೆ ಬ್ಯಾಂಕಲ್ಲಿ ಯಾಕೆ ಬ್ಯಾಲೆನ್ಸ್ ಮೈಂಟೈನ್ ಮಾಡಿಲ್ಲ? ಅರೇ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಬೇಬಿ. ಬ್ಯಾಂಕಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ. ಅದು ಒಂದಷ್ಟು ಫರ್ನಿಚರ್ ಪರ್ಚೇಸ್ ಮಾಡೋದಲ್ಲ, ಅಲ್ಲಿ ಖಾಲಿ ಆಗೋಯ್ತು. ಅದು ಸೇಲ್ ಆಗ್ತಿದ್ದಾಗೆ EMI ಕಟ್ಬಿಡೋದೆ. ಬ್ಯಾಂಕಿಂದ ನನಗೆ ಅಂಕಲ್ ಕಾಲ್ ಮಾಡಿದ್ರು. EMIನ ಆನ್ ಡೇಟಲ್ಲಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರು ಡೌನ್ ಆಗುತ್ತಂತೆ. ಅದಕ್ಕೆ ಈ ತಿಂಗಳು EMIನ ನಾನೇ ಪೇ ಮಾಡಿದ್ದೀನಿ. ನೀನು ಕಟ್ಟಿದ್ಯಾ? ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ವೆರಿ ಮಚ್. ಬೇಬಿ ಪ್ಲೀಸ್ ಈ ಮಿಸ್ಟೇಕ್ನ ಮತ್ತೆ ರಿಪೀಟ್ ಮಾಡಬೇಡ. ಟೈಮಿಗೆ ಸರಿಯಾಗಿ ಅಂಗಡಿನ ಓಪನ್ ಮಾಡು. ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದೇ ಬಿಸ್ನೆಸ್ ಸಾಕು. ಎಲ್ಲರೂ ನಿನಗೆ ಶಬಾಷ್ಗಿರಿ ಅಂತ ಹೇಳಬೇಕು. ಆ ದಿನಕ್ಕೆ ನಾನು ವೇಟ್ ಮಾಡ್ತಿದ್ದೀನಿ ಬೇಬಿ. ಆಗುತ್ತೆ ಬೇಬಿ, ಖಂಡಿತ ಆಗುತ್ತೆ. ಬೇಬಿ, ನಿನ್ನ ಪ್ರೀತಿಗೆ ನಾನು ತುಂಬ ಮೋಸ ಮಾಡ್ತಾ ಇದ್ದೀನಿ. ಕ್ಷಮೆ ಕೇಳೋದು ಬಿಟ್ಟು ನನಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ಐ ಆಮ್ ಸಾರಿ. ಗುಡ್ ಮಾರ್ನಿಂಗ್ ಚಿನ್ಮರಿ. ಗುಡ್ ಮಾರ್ನಿಂಗ್. ಅಲ್ಲೇ ರೀ, ನೀವೊಬ್ಬರೇ ಬೆಳಗ್ಗೆ ಬೇಗ ಎದ್ದು ಬಂದ್ಬಿಡ್ತೀರಲ್ಲ, ನನ್ನ ಎಬ್ಸ್ಬೇಕು ತಾನೆ. ನಾನು ಅನ್ಕೋತೀನಿ ಬೆಳಗ್ಗೆ ಬೇಗ ಎದ್ದು ಬರಬೇಕು ಅಂತ, ಆದರೆ ಹಳದಾಗೋದೇ ಇಲ್ಲ. ನೀವು ಎಬ್ಸಲ್ಲ. ನೀವು ಪುಟ್ಟ ಮಗು ಹಾಗೆ ಮಲ್ಕೊಂಡಿರ್ತೀರಿ, ನಿಮ್ಮ ನಿಮ್ಸಕ್ಕಂಗೆ ಹೇಗೆ ಮನ್ಸು ಬರುತ್ತೆ? ಅದು ಅಲ್ಲದೆ ನೀವು ಚೆನ್ನಾಗಿ ಮಲ್ಕೋಬೇಕು, ಆಗಲೂ ಹೀಗೆ ಫ್ರೆಶ್ ಆಗಿ ಕಾಣೋದು ಅಲ್ವಾ? ಅದೇ ಮತ್ತೆ ಅಮ್ಮ ನಮ್ಮ ಮನೆಯಲ್ಲೆಲ್ಲರಿಗಿಂತ ಫಸ್ಟ್ ಎದ್ದಳೋದು. ಅವ್ರು ಬೇಗ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಆಮೇಲೆ ಬಾಗಿಲು ಸಾರಿಸಿ, ರಂಗೋಲಿ ಇಟ್ಟು, ಹಾಲು ಬಿಸಿಗಿಟ್ಟು, ಕಾಫಿ ಮಾಡಿ, ಆಮೇಲೆ ಅಪ್ಪ ನೆಪ್ಸೋದು. ಆದ್ರೆ ಇಲ್ಲಿ ನೋಡಿ ಫುಲ್ ಉಲ್ಟಾ. ನೀವ್ ಎದ್ದಿರ್ತೀರಾ, ನಾನು ಲೇಟಾಗಿ ಎದ್ದೇಳ್ತೀನಿ. ಎಲ್ಲರೂ ಹಾಗೆ ಇರಬೇಕು ಅಂತ ಯಾವ ರೂಲ್ಸು ಇಲ್ವಲ್ಲ. ನೀವು ನಿದ್ದೆ ಮಾಡೋದ್ರಿಂದ ನನಗೇನೋ ತೊಂದರೆ ಇಲ್ಲಪ್ಪ. ಹಾಗಲ್ಲ, ಸೂರ್ಯೋದಯ ಆಗಕ್ಕಿಂತ ಮುಂಚೆ ಎದ್ರೇನೆ ಹೆಲ್ತು ಚೆನ್ನಾಗಿರೋದು. ಇಷ್ಟೊತ್ತಾದ್ರೂ ನಾನು ಬಿಟ್ಕೊಂಡಿದ್ರೆ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ನೀವು ದಪ್ಪ ಇದ್ರೇನು ಸಣ್ಣ ಇದ್ರೇನು ನಾನು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ ತಾನೆ. ಯಾಕೆ ಯೋಚನೆ ಮಾಡ್ತೀರಿ? ನಿಮಗೇನು ಯೋಚನೆ ಇಲ್ಲಪ್ಪ, ಅದೇ ನಂಗೆ ಯೋಚನೆ. ನೋಡಿದ್ರೆಲ್ಲ ಏನ್ ಹೇಳ್ತಾರೆ ಹೇಳಿ? ಏನ್ ಹೇಳ್ತಾರೆ? ನೋಡೇ ಗಂಡಂಗೆ ಊಟನೇ ಸರಿಯಾಗಿ ಹಾಕಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಒಣಕೊಂಡಿದ್ದಾನೆ. ಅವಳು ಎಲ್ಲ ತಿನ್ಬಿಡ್ತಾಳೆ ಅನ್ಸುತ್ತೆ, ಅದಕ್ಕೆ ಊದ್ಕೊಂಡಿದ್ದಾಳೆ ಅಂತ ಅನ್ಕೋತಾರೆ. ಚಿನ್ನು ಮರಿ ನೋಡಿ, ದಪ್ಪ ಇರೋದು ಸಣ್ಣ ಇರೋದು ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯವಾಗಿರೋದು ಇಂಪಾರ್ಟೆಂಟ್ ಅಲ್ವಾ? ಆದ್ರೂ ನಾನು ಸಣ್ಣ ಆಗ್ಲೇಬೇಕು. ಹಾಗಾದ್ರೆ ನನ್ನ ಜೊತೆ ನೀವು ಎಕ್ಸರ್ಸೈಸ್ ಮಾಡಿ ಬನ್ನಿ. ಅಯ್ಯೋ, ನಿಮ್ ತರ ಎಲ್ಲ ನನಗೆ ಮಾಡಕ್ಕಾಗಲ್ಲಪ್ಪ. ಅಷ್ಟೊಂದು ಒಂದೇ ದಿನಕ್ಕೆ ಮಾಡ್ಬಿಟ್ರೆ ಸೊಂಟ ಉಳ್ಕೋಗ್ಬಿಡುತ್ತೆ ಅಷ್ಟೇ. ಹೌದಾ? ಸೊಂಟ ಉಳ್ಕತ್ತಾ? ಹಾಗಾದ್ರೆ ಅದನ್ನ ಸರಿ ಮಾಡಕ್ ನಾನು ಇದೀನಲ್ಲ. ಏನ್ರಿ ಇದು? ನನಗೆ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ಹೇಳ್ಕೊಡಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಿಂಪಲ್ ಇರಲಿ, ಆಮೇಲೆ ಅಭ್ಯಾಸ ಮಾಡ್ಕೋತೀನಿ. ಸಿಂಪಲ್ ಎಕ್ಸರ್ಸೈಸ್, ಸ್ಕಿಪ್ಪಿಂಗ್ ನಿಮ್ಗೆ ಅಭ್ಯಾಸ ಇರುತ್ತಲ್ವಾ? ಟ್ರೈ ಮಾಡ್ತೀನಿ. Super Chinumari. Keep going. 10 more. ಅರೆ ಸಾಕಾಯ್ತು ರೀ, ಸುತ್ತಾಗತ್ತಾಗಲ್ಲ. ಇಷ್ಟಕ್ಕೆ ನಿಲ್ಸ್ಬಿಟ್ರೆ ಹೇಗೆ? ಇನ್ನು ಈಗ ತಾನೇ ಶುರು ಮಾಡಿದ್ದೀರಪ್ಪ. ಇಲ್ಲ ಜಾಸ್ತಿ ಆಯ್ತು, ಇವತ್ತಿಗೆ ಸಾಕು, ಸುಸ್ತಾಯ್ತು. ಏನು ಇದು ಬೆಳಗ್ಗೆ ನೀನು ಸ್ನಾನನೂ ಮಾಡಿಲ್ಲ, ಗಬ್ಬ ಥರ ಇದ್ದೀರಾ. ನಿಮ್ಮ ಸ್ನಾನ ಆಗಿದೆ ಬಿಡಿ, ನಾನು ಹೋಗ್ಬೇಕು. ನೋಡಿ, ನಾನು ಹಿಂಗೆ ನಿಮ್ಮನ್ನು ತಬ್ಕೊಂಡಿರುವಾಗ ನನಗೇನು ಬೇಡ ಅನ್ಸುತ್ತೆ. ಆದರೆ ನನಗೆ ಇಲ್ಲಿ ಕೆಲಸ ಇದೆ, ತಿಂಡಿ ರೆಡಿ ಮಾಡಬೇಕು. ತಿಂಡಿ ಮಾಡಬೇಕು.
ತಿಂದಾಯ್ತಾ? ರೊಟ್ಟಿ ಚಲ್ವಿ ವೆಂಕಿ ಬಂದವನಾ? ಹೂವ ವೆಂಕಿ ನಾವು ಅಲಂಕಾರಕ್ಕೆ ಅಂತ ಉತ್ಸವಕ್ಕೆ ಹೋಗಿದ್ವಲ್ಲ, ಯಾರೋ ಕಳ್ಳನ್ ಮಗ ದೇವ್ರದು ತಾಳಿನೇ ಕತ್ಕೊಬಿಟ್ಟವಂತೆ. ಈ ವಿಷಯ ನಿಂಗೆ ಗೊತ್ತಿತ್ತಾ? ಅಲ್ಲ, ಅಲ್ಲಿ ಅಷ್ಟೊಂದ್ ಜನ ಇದ್ರು. ಅಷ್ಟು ಜನರು ಮಧ್ಯ ಬಂದು ತಾಳಿ ಕತ್ಕೊಂಡು ಹೋಗವನೆ ಅಂದ್ರೆ ಈ ಕಳ್ಳನ್ ಮಕ್ಳು ಅದ್ ಹೆಂಗ್ ಬರ್ತಾರೆ ಅಂತಾನೆ ಗೊತ್ತಾಗಕ್ಕಿಲ್ಲ. ಹಂಗಾರೆ ಅಲ್ಲಿಗೆ ಬಂದವನ್ ಕಳ್ಳನ? ವಾವ್, ಏನ್ ಹೇಳ್ತಾ ಇದೀಯಾ? ಅದೇ ಕಣ್ಸಲ್ವಿ, ಆ ದೇವ್ರ ತಾಳಿನ ಕದಿಯಕ್ ಬಂದಿದ್ನಲ್ಲ ಅವನ್ ಬಗ್ಗೆ. ವಾ, ಏನ್ ಮಾತಾಡ್ತಾ ಇದೀಯ ನೀನು? ಆ ಕಳ್ಳ ಯಾರು ಅಂತ ನಿಂಗೆ ಗೊತ್ತಾ? ಅಲ್ಲ ಕಣ್ಮಗ, ಅವತ್ತಿನ ದಿವ್ಸ ದೇವಸ್ಥಾನದ ಅಂಗಳದಾಗೆ ನಾವೆಲ್ಲ ಮಲಗಿದ್ವಲ್ಲ, ಅಲ್ಲಿ ಯಾರೋ ಓಡಾಡ್ದಂಗಾಯ್ತು. ನಾನು ಎಚ್ಚರವಾಗೇ ಇದ್ದೆ. ಅವನು ಏನೋ ಮಾಡಕ್ ಹೋಗಿ ನನ್ನ ಕೈ ಜೋರಾಗಿ ಅಮಕ್ಬಿಟ್ಟ. ನಾನು ಅವನ ಕೈನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಅವನಿಗೆ ನಾನು ಕುಳ್ಳಿ ಅನ್ನೋದು ಗೊತ್ತಾಗಿದೆ ಅನ್ಸುತ್ತೆ. ನನ್ನ ಕೈ ಬಿಡಿಸ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟ. ನಾನು ಅವನ್ನ ಮುಟ್ಟಿದ ಸ್ಪರ್ಶ ಇನ್ನೂ ನನಗೆ ಚೆನ್ನಾಗಿ ಗೆಪ್ತಿ ಐತೆ ಕಣ್ಮಗ. ಪಾಪಿ ನನ್ ಮಗ ದೇವ್ರ ತಾಳಿ ಕತ್ಕೊಂಡು ಹೋಗಿದ್ದಾನೆ ಅಂದ್ಮೇಲೆ ಆ ದೇವ್ರು ಅವ್ನ್ ಸುಮ್ಗೆ ಬಿಟ್ಟಾನ? ಒಳ್ಳೇದಾಗಕ್ಕಿಲ್ಲ ಅವನ್ಗೆ. ಬೆಂಕಿ, ನನಗೆ ಹೆಂಗಪ್ಪ ಗೊತ್ತಾಗ್ಬೇಕು ಅವನ್ ಕಳ್ಳ ಅಂತ? ಅವನು ದೇವ್ರ ತಾಳಿ ಕದ್ಕೊಂಡು ಹೋಗವ್ನೆ ಅಂತ ನೀವೆಲ್ಲ ಹೇಳಿದ್ಮೇಲೆ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ನೋಡಿದ್ಯಾ, ಕಳ್ಳನ್ ಮಕ್ಳು ಅದ್ ಹೆಂಗಿರ್ತಾರೋ ಏನೋ. ಬಾ, ಅವನು ನನ್ನ ಕೈಗೆ ಸಿಗ್ಲಿ, ಚೆನ್ನಾಗಿ ಮಾಡ್ತೀನಿ ಅವನ್ಗೆ. ಅವನು ಅಲ್ಲಿ ಕತ್ಕೊಂಡು ಹೋಗಿರೋನು ಇಲ್ಲಿಗೆ ಯಾಕೆ ಬರ್ತಾನೆ? ಬಂದ್ರುವೆ ಅವನೇ ಕಳ್ಳ ಅಂತ ನೀನ್ ಹೆಂಗ್ ಗುರ್ತಿಡಿದ್ಯಾ ಅಂತ. ಚಲ್ವಿ, ಈಗ್ಲೇ ಹೇಳಿದ್ನಲ್ಲವ್ವ, ಅವನ್ ಸ್ಪರ್ಶ ನನ್ಗಿನ್ನೂ ಚೆನ್ನಾಗಿ ಗೆಪ್ತಿ ಐತೆ ಅಂತ. ಅವನ್ನ ಒಂದಪ್ಪ ನಾನು ಮುಟ್ಟಿದ್ರೆ ಅವನ್ನ ಕಂಡಿಡ್ಕೊಬಿಡ್ತೀನಿ ನಾನು. ನಿನ್ನೆ ಅವ್ರು ಬಂದಾಗ ಮಾತಾಡ್ಸೋದು ಬಿಟ್ಟು ಇಬ್ರು ಅಲ್ಲಿ ಏನು ಮಾಡ್ತಾ ಇದ್ರಿ? ಅಪ್ಪ, ನಾವಿಬ್ಬರು ಚೆಸ್ ಆಡ್ತಿದ್ವಿ. ಆಟ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅಂದಹಾಗೆ ಇಬ್ಬರಲ್ಲಿ ಯಾರು ಗೆದ್ದಿದ್ದು? ಇನ್ಯಾರತ್ತೆ, ನಿಮ್ಮ ಮಗನೇ. ಅದು ಮೋಸ ಮಾಡಿ ಗೆದ್ದಿದ್ದ. ಹಲೋ, ಯಾವ ಮೋಸನೂ ಇಲ್ಲ, ನ್ಯಾಯವಾಗೇ ಗೆದ್ದಿದ್ದು. ಎಕ್ಸ್ಕ್ಯೂಸ್ ಮೀ, ನೀನು ಮೋಸ ಮಾಡಿನೇ ಗೆದ್ದಿತ್ತು. ಅದೇ ಇರೋದು ಇಲ್ದೇ ಇರೋದೆಲ್ಲ ಹೇಳ್ಬೇಡ. ಮದುವೆ ಆಗೋ ವಯಸ್ಸಲ್ಲಿ ಒಳ್ಳೆ ಎಳೆ ಮಕ್ಕಳ ಥರ ಕಿತ್ತಾಡ್ತೀರಲ್ಲ. ನಿನ್ನೆ ಬಂದವ್ರನ್ನ ನೋಡಿ ಕಲಿಬೇಕಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ನಯ ವಿನಯ, ದೊಡ್ಡವ್ರ ಹತ್ರ ಹೇಗೆ ನಡ್ಕೊಳ್ಬೇಕು ಅನ್ನೋ ಸಂಸ್ಕಾರ ಅವ್ರು ನೀವು ಒಂದ್ಸರಿ ನೋಡಬೇಕಾಗಿತ್ತು. ಅಪ್ಪ, ಆಟ ಮುಗಿಸ್ಕೊಂಡು ಅವ್ರನ್ನ ಭೇಟಿ ಆಗಬೇಕು ಅಂತಲೇ ಬಂದೆ. ಅಷ್ಟರಲ್ಲಿ ನೀವು ಯಾರೂ ಇರಲಿಲ್ಲ. ಅದು ಸರಿ, ನಮ್ಮ ಜಮೀನ್ ಬಗ್ಗೆ ಅವ್ರು ಏನು ಹೇಳಿದ್ರು? ಒಪ್ಕೊಂಡಿದ್ದಾರೆ. ಹಾಂ, ಈ ಫೈನ ತೊಗೊಂಡೋಗಿ ಕೊಟ್ಟು ಬಾ. ಆಮೇಲೆ ಬೇರೆ ಯಾರ ಕೈಲಿ ಕೊಟ್ಟು ಏನೂ ಆಗೋದು ಬೇಡ. ಸರಿಯಪ್ಪ. ವಿಶ್ವ, ನಾನು ನಿನ್ನ ಜೊತೆ ಬರ್ತೀನಾ? ಏನು ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು. ವಿಶ್ವ, ನೀನು ಅವ್ರ ಮನೆಗೆ ಹೋದಾಗ ಅವ್ರ ಹೆಂಡತಿ ನೋಡಿದ್ರೆ ನಾನು ಕೇಳಿದೆ ಅಂತ ಹೇಳೋ. ನಿನ್ನೆ ಅವ್ರ ಹೆಂಡತಿ ಬಗ್ಗೆ ಆತ ಹೇಳಿದ ಮೇಲೆ ನನಗೆ ಅವಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ಸರಿ ಅಮ್ಮ, ಸಿಕ್ಕಿದ್ರೆ ಖಂಡಿತ ಹೇಳ್ತೀನಿ. ಅಪ್ಪ, ನಾನು ರೆಡಿಯಾಗಿ ಹೋಗ್ತೀನಿ. ಹಾಂ, ಡಾಕ್ಯುಮೆಂಟ್ ಜೋಪಾನ. ಸರಿ, ಹುಷಾರಾಗಿ ಹೋಗ್ಬಾ.
ನೋಡಿ ಮಾವ, ನಿಮ್ಮ ಮಗ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತಾನೆ. ಹೋಗಿ ಬಿಡಮ್ಮ, ಮದುವೆ ಆಗೋರ್ಗು ತಾನೇ ಒಂಟಿ. ಮದುವೆ ಆದ್ಮೇಲೆ ಇಬ್ರು ಜಂಟಿಯಾಗೇ ಇರಬೇಕಲ್ಲ. ಹೋಗಿ ಮಾವ ನೀವು. ನಾಚಿಕೆ ನೋಡೋಳ್ದು. ವಾ, ಬೆಳಿಗ್ಗೆ ದುಂಡು ಹೊಲ್ಗೆ ತರದೆ ಮರ್ತೋಗ್ಬಿಟ್ಟಿದ್ದೀನಲ್ವಾ. ಅವ ಒಂದ್ 5 ನಿಮಿಷ ಅಲ್ಲಿ ಕೂತಿರೋ, ವೆಂಕಟಮ್ಮನ ಹತ್ರ ಇಸ್ಕೊ ಬಂದ್ಬಿಡ್ತೀನಿ ಆಯ್ತಾ? ಹ್ಞೂ ಕಣ, ಹುಷಾರು ಕಣ ಮಗ. ಅವ್ವ, ಒಂದೆರಡು ಮೊಳ ಮಲ್ಲಿಗೆ ಹೂ ಕೊಡಿ. ಮಲ್ಗೆನಾ ಅಪ್ಪ? ಮಲ್ಗೆ ತರೋದಕ್ಕೆ ನಮ್ಮ ಚೆಲ್ವಿ ಹೊರಗಡೆ ಹೋಗವಳೆ. ಮಳೆ ಇದೆ, ಕೊಡ್ಲಾ? ಯಾವುದೋ ಒಂದು ಕೊಡಿ. ಎಷ್ಟು ಕೊಡ್ಲೆ? 2 ಮೊಳ. ಸರಿ ತಗೊಳಪ್ಪ. ತಗೊಳ್ಳಿ. ಅಪ್ಪ ಚಿಲ್ಲರೆ ಇಲ್ವಾ? ಇಲ್ಲ ಕಣವ. ಹಲೋ, ಹೇಳೋಣ. ಇಲ್ಲೇ ದೇವಸ್ಥಾನಕ್ಕೆ ಬಂದಿದೆ. ನೀವೇನು ತಲೆ ಕೆಡಿಸ್ಕೊಬಿಡಿ, ನನ್ನ ಅಪ್ಪಾಜಿ ತಾವೆಲ್ಲ ಮಾತಾಡಿದ್ದೀನಿ. ತಗೊಳಪ್ಪ. ಹಾಂ. ಇವನೇ ದೇವಸ್ಥಾನದಲ್ಲಿ ದೇವ್ರ ತಾಳಿ ಕದ್ದಿರೋ ಕಳ್ಳ ಅವನೇ ಇವನು. ಏನ್ ಮಾಡ್ಲಿ ನಾನು? ಅಯ್ಯೋ, ಇದೇ ಸಮಯದಾಗಿ ಚಲ್ವಿ ಹೂ ತರಕ್ ಹೋದ್ಲೆ. ನಾನೇನ್ ಮಾಡ್ಲಿ? ಚಲ್ವಿ, ವೆಂಕಿ, ವೆಂಕಿ, ಚಲ್ವಿ, ವೆಂಕಿ, ಚಲ್ವಿ, ವೆಂಕಿ, ಚಲ್ವಿ, ವೆಂಕಿ. ಅಯ್ಯೋ ವೆಂಕಿ, ಇವಾಗ ಇಲ್ಲಿ ಮಳ್ಳೆ ತಗೊಂಡು ಒಬ್ಬ ಹೋದ. ಇಲ್ಲ ಇಲ್ಲ ಇರ್ತಾನೆ ನೋಡು, ಇರೋನ ನೋಡು. ಇಲ್ಲಿಂದ ಯಾರಾದ್ರೂ ಹೋಗಿದ್ದಾನೆ ನೋಡು, ನೋಡು ಬೇಗ ನೋಡು. ಏ ಇಲ್ವಾ? ಇಲ್ಲ ಕಣಪ್ಪ, ಇವಾಗ ಹೋದ ಕಣೋ. ಇರ್ತಾ ನೋಡು, ಇಲ್ಲ ಎಲ್ಲೋ ಇರ್ತಾನೆ. ನೋಡಿ ಬಸ್ಸಿ, ನೋಡಪ್ಪ, ನೋಡಪ್ಪ. ವೆಂಕಿ, ಇವನು ಇವಾಗ ಹೋದ್ನಲ್ಲ, ಅವನು ದೇವಸ್ಥಾನದಾಗೆ ದೇವ್ರ ತಾಳಿ ಕದ್ದಿರೋ ಕಳ್ಳ. ನೋಡಪ್ಪ, ಇಲ್ಲ ಇಲ್ಲ ಬೇಗ ನೋಡು. ಅಯ್ಯೋ, ಇಂಥ ಸಮಯದಾಗಿ ಚಲ್ವಿ ಇರ್ಬೇಕಾಗಿತ್ತಲ್ಲ. ಅಯ್ಯೋ ವೆಂಕಿ, ತಪ್ಪಿಸ್ಕೊಂಡ್ಬಿಟ್ನಾ? ವೆಂಕಿ, ಅವನು ಇಲ್ಲಿಗೆ ಬಂದಿದ್ದ ಅಂದ್ರೆ ಇನ್ನೊಂದಪ್ಪ ಇಲ್ಲಿಗೆ ಬಂದೇ ಬರ್ತಾನೆ. ಅವಾಗ ನಾನು ಅವನ್ನ ಹಿಡಿತೀನಿ. ಕಣಪ್ಪ. ನಾವು ಅವಳ ಹತ್ರ ಎಷ್ಟೇ ಮಾತಾಡಿ ಕನ್ವಿನ್ಸ್ ಮಾಡಿದ್ರು ಅವಳು ಕನ್ವಿನ್ಸ್ ಆಗ್ತಾನೆ ಇಲ್ವಲ್ಲೇ. ನನಗೆ ಯಾಕೋ ಅವಳು ನಮ್ಮ ದಾರಿಗೆ ಬರೋ ಹಾಗೆ ಕಾಣಿಸ್ತಾನೆ ಇಲ್ಲ. ಸೋಪಿ, ಪ್ರಪಂಚದಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಕಣೆ. ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ಸೇ ಇರಲ್ಲ. ಸೊ ಈ ಪ್ರಾಬ್ಲಮ್ಗೂ ನಾವೇ ಒಂದು ಸೊಲ್ಯೂಷನ್ನ ಕಂಡು ಹಿಡ್ಕೋಬೇಕು ಅಷ್ಟೆ. ನನಗಂತೂ ಏನು ಮಾಡೋದಂತ ಒಂದು ತೋಚ್ತಾ ಇಲ್ಲ. ಏನೇ ಮಾಡೋದು? ಈಗ ಬೈ ಚಾನ್ಸ್ ಏನಾದರೂ ನೀನು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಗಂಡ ನಿನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟ ಅಂತ ಇಟ್ಕೊ. ಆಗ ನೀನೇನು ಮಾಡ್ತೀಯಾ? ವಾಟ್? ನಾನ್ ಚೆನ್ನಾಗಿಲ್ವಾ? ಹಾಗೇನಾದ್ರೂ ಹೇಳಿದ್ರೆ ನನ್ನ ಗಂಡ ಮತ್ತೆ ಆ ಇನ್ನೊಬ್ಳಿಗೆ ಕಪಾಳಕ್ಕೆ ಬಾರಿಸ್ತೀನಿ. ಅದ್ ಹೇಗೆ ನಾನ್ ಚೆನ್ನಾಗಿಲ್ಲ ಅಂತ ಹೇಳೋದು? ಅದೆಲ್ಲ ಆಗಲ್ಲ.
ಹಾಗೆ ನನ್ನ ಗಂಡ ನನಗೆ ಮಾತ್ರ ಸ್ವಂತ. ವೆರಿ ಗುಡ್ ಸೋಫಿ. ಆಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡ್ತೀಯಾ? ಇನ್ನೇನ್ ಮಾಡ್ತೀನಿ, ಅವಳಿಗಿಂತ ನಾನೇ ಬೆಸ್ಟು, ನಾನೇ ಚೆನ್ನಾಗಿರೋದು ಅಂತ ಪ್ರೂವ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಸೋಫಿ. ಈ ಪ್ರಪಂಚದಲ್ಲಿರೋ 90% ಹುಡುಗಿರು ಯೋಚನೆ ಮಾಡೋದು ಹೀಗೆ. ಯಾರಾದ್ರೂ ಅವ್ರನ್ನ ನೀನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಕೋಪ ಮಾಡ್ಕೋತಾರೆ. ಅದೇ ಬೈ ಚಾನ್ಸ್ ಏನಾದ್ರೂ ನೀನ್ ಚೆನ್ನಾಗಿಲ್ಲ, ನಿನಗಿಂತ ಇನ್ನೊಬ್ಳು ಇನ್ನೂ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಕತೆ.